ಇಂದಿನಿಂದ ಜಾತಿ ಗಣತಿ ಆರಂಭವಾಗ್ತಾ ಇದೆ. ಬೆಂಗಳೂರು ಬಿಟ್ಟು ರಾಜ್ಯಾದ್ಯಂತ ಸಮೀಕ್ಷೆ ನಡೆಯಲಿದೆ. ಈ ನಡುವೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಹೆಸರಿಗೆ ಆಕ್ರೋಶ ಕೇಳಿಬಂದಿದ್ದು 33 ಜಾತಿಗಳು ಡ್ರಾಪ್ ಡೌನ್ ನಿಂದ ಕೂಗು ನೀಡಲಾಗಿದೆ. ನಿಮ್ಮ ಧರ್ಮ ಯಾವುದು? ನಿಮ್ಮ ಜಾತಿ ಯಾವುದು? ಉಪಜಾತಿ ಇದೆಯಾ? ಆರ್ಥಿಕ ಮೂಲ ಏನು? ಕುಲಕಸುಬು ಏನು? ಹೀಗೆ 60 ಪ್ರಶ್ನೆಗಳನ್ನು ಹೊತ್ತು ಗಣತಿದಾರರು ನಿಮ್ಮ ಬಳಿ ಬರಲಿದ್ದಾರೆ. ಹಲವರ ಆಕ್ರೋಶ, ಸ್ವಾಮೀಜಿಗಳ ಆಕ್ಷೇಪದ ನಡುವೆ ಇಂದಿನಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭವಾಗಲಿದೆ. ರಾಜ್ಯಾದ್ಯಂತ ಇಂದಿನಿಂದ ಜಾತಿ ಗಣತಿ ಆರಂಭ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿ ಸಮೀಕ್ಷೆ. ರಾಜ್ಯದ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿ ಸಮೀಕ್ಷೆ ಹೆಸರಲ್ಲಿ ಇಂದಿನಿಂದ ಜಾತಿ ಗಣತಿ ಶುರುವಾಗಲಿದೆ. ಶಿಕ್ಷಕರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ಕಂದಾಯ ಇಲಾಖೆ ಸಿಬ್ಬಂದಿಯನ್ನ ಇದಕ್ಕಾಗಿ ನಿಯೋಜಿಸಲಾಗಿದೆ. ಇಂದಿನಿಂದ ಪ್ರತಿ ಮನೆಗಳಿಗೆ ಬರಲಿರುವ ಈ ಗಣತಿದಾರರು ಮೊದಲು ನಿಮ್ಮ ಧರ್ಮ, ಜಾತಿ, ಉಪಜಾತಿಯ ಮಾಹಿತಿ ಪಡೆಯಲಿದ್ದಾರೆ. ಜೊತೆಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯ ಮಾಹಿತಿ ಪಡೆಯಲಿದ್ದಾರೆ. ಅವರವರ ಸ್ಥಿತಿಗತಿಗೆ ಅನುಗುಣವಾಗಿ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಈ ಗಣತಿ ಅನುಕೂಲ ಆಗಲಿದೆ. 22ರಿಂದ ನಮ್ಮ ಸಮೀಕ್ಷೆ ಶುರು ಆಗ್ತದೆ. ನಾವು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೀವಿ. ಸಮೀಕ್ಷೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗಳನ್ನು ತಿಳ್ಕೊಳ್ಳುವ ಸಮೀಕ್ಷೆ. ಬೆಂಗಳೂರಿನಲ್ಲಿ ಇಂದು ಆರಂಭ ಆಗಲ್ಲ ಸಮೀಕ್ಷೆ. ರಾಜ್ಯದಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭವಾದರೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಮಾತ್ರ ಇನ್ನು 2-3 ದಿನ ತಡವಾಗಿ ಸಮೀಕ್ಷೆ ಆರಂಭವಾಗಲಿದೆ. ತರಬೇತಿ ತಡವಾಗಿರುವ ಕಾರಣಕ್ಕೆ ಗಣತಿಯೂ ತಡವಾಗಲಿದೆ. 22ರಿಂದ ನಮ್ಮ ಸಮೀಕ್ಷೆ ಶುರು ಆಗ್ತದೆ. ಅವರ ಅನುಕೂಲಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೆ ಒಂದು 2-3 ದಿವಸ ಡಿಲೇ ಆಗ್ಬೋದು. ಅವ್ರ ಟ್ರೈನಿಂಗಿಗೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಿದ್ದರಿಂದ 1 ರೌಂಡು ಟ್ರೈನಿಂಗ್ ಮಾಡಿದ್ದಾರೆ, ಇನ್ನು ನಡೀತಾ ಇದೆ. ಟ್ರೈನಿಂಗ್ ಮುಗಿದ ಕೂಡಲೇ ಅದು ಶುರು ಆಗ್ತದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಹೆಸರಿಗೆ ಆಕ್ರೋಶ. 33 ಜಾತಿಗಳು ಡ್ರಾಪ್ ಡೌನ್ನಿಂದ ಕೋಕ್. ಸರ್ಕಾರ ಜಾತಿ ಗಣತಿ ಬಗ್ಗೆ ಹೇಳ್ತಿದ್ದಂತೆ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಿಡಿಕಾರಿದ್ರು. ಅದರಲ್ಲೂ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ 33 ಜಾತಿಗಳನ್ನ ಸೇರಿಸಲಾಗಿತ್ತು. ಇದರ ಬಗ್ಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ 33 ಜಾತಿಗಳನ್ನ ಡ್ರಾಪ್ ಡೌನ್ ನಿಂದ ತೆಗೆದು ಹಾಕಲಾಗಿದೆ. ಇಷ್ಟಾದ್ರೂ ಸ್ವಇಚ್ಛೆಯಿಂದ ಜನರು ಬಯಸಿದ್ರೆ ನಾವು ಅದನ್ನೇ ಬರೆದುಕೊಳ್ತೇವೆ ಅಂತ ಆಯೋಗ ಸ್ಪಷ್ಟನೆ ನೀಡಿದೆ. ಅದು ಇಮಿಡಿಯೇಟ್ ಆಗಿ ಅವೈಲಬಲ್ ಇಲ್ಲ. ಅದು ಅವೈಲಬಲ್ ಇಲ್ಲ ಅಂದ್ರೆ ಅವ್ರು ಬರೆಸಬಾರ್ದು ಅಂತಲ್ಲ. ಅವ್ರು ಯಾವ್ದು ಹೇಳ್ತಾರೆ ಅದನ್ನೇ ಬರೆಸ್ಬೇಕು. ಅವ್ರಿಗೆ ಮನಸ್ಸಿಗೆ ಕಂಡಂಗೆ ಬರೆಸ್ಲಿಕ್ಕೆ ಆಗಲ್ಲ. ಈಗ ಒಬ್ಬನು ಬಂದು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳ್ತಾನೆ, ಅದು ಬರೆಸ್ಲಿಕ್ಕೆ ಅವಕಾಶ ಇದೆ. ನಾವು ತೆಗೆದುಹಾಕ್ಲಿಕ್ಕೆ ಸಿಸ್ಟಮ್ನಲ್ಲಿ ತೆಗೆದುಹಾಕ್ಲಿಕ್ಕೆ ಇಲ್ಲ. ಬಟ್ ನಮ್ಮಿಂದ ಪ್ರಾಂಪ್ಟ್ ಆಗಿ ನಾವು ಅಪಪ್ರಚಾರ ಮಾಡ್ತಾ ಇದ್ದೀವಿ ಅನ್ನೋ ಅಪವಾದಕ್ಕೆ ಮಾತ್ರ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ನಮ್ಗೆ ಯಾವ್ಯಾವುದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನು ನಾವು ಹೈಡ್ ಮಾಡಿದ್ದೀವಿ. ಅದು ಅಲ್ಲೇ ಇದೆ. ಅಷ್ಟಕ್ಕೂ ಈ ಸಮೀಕ್ಷೆ ಹೇಗಿರಲಿದೆ ಅನ್ನೋದನ್ನ ನೋಡಿದ್ರೆ, ಸಮೀಕ್ಷಾ ನಮೂನೆಯಲ್ಲಿ ಒಟ್ಟು 60 ಪ್ರಶ್ನೆಗಳ ಕಾಲಂ ಇದ್ದು ಎಲ್ಲಾ ಪ್ರಶ್ನೆ ಕೇಳಿ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಇನ್ನು ಸಮೀಕ್ಷೆ ವೇಳೆ ಆಧಾರ್ ಸಂಖ್ಯೆ ನೀಡುವುದು ಕಡ್ಡಾಯವಾಗಿದೆ. ಒಬ್ಬರ ಸಮೀಕ್ಷೆ ರಿಪೀಟ್ ಆಗಬಾರದು ಅಂತ ಆಧಾರ್ ಸಂಖ್ಯೆ ಬಳಕೆ ಮಾಡಲಾಗುತ್ತೆ. ಇನ್ನು ರೇಷನ್ ಕಾರ್ಡ್ ಇದ್ದಲ್ಲಿ ಸಂಖ್ಯೆಯನ್ನ ನಮೂದಿಸಬೇಕು. ರೇಷನ್ ನಂಬರ್ ಹಾಕ್ತಿದ್ದಂತೆ ಕುಟುಂಬದ ವಿವರ ಓಪನ್ ಆಗಲಿದೆ. ಕೆಲಸಕ್ಕೆ ಹೊರಗಡೆ ಹೋದವರಿಗೂ ಸಮೀಕ್ಷೆಗೆ ಒಳಪಡಲು ಅವಕಾಶ ನೀಡಲಾಗಿದ್ದು ಆನ್ಲೈನ್ ಮೂಲಕವೇ ತಮ್ಮ ಕುಟುಂಬದ ಮಾಹಿತಿ ಒದಗಿಸಬಹುದಾಗಿದೆ. ವಿರೋಧ, ಆಕ್ಷೇಪ, ಎಡವಟ್ಟುಗಳ ನಡುವೆ ಇಂದಿನಿಂದ ಜಾತಿ ಗಣತಿ ಆರಂಭವಾಗಲಿದ್ದು ಎಲ್ಲಾ ಜನರು ತಮ್ಮ ಧರ್ಮ, ಜಾತಿ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ನಮೂದಿಸುವ ಮೂಲಕ ಸಿಬ್ಬಂದಿಗೆ ಸಹಕರಿಸಬೇಕಿದೆ. ಪ್ರಸನ್ನ ಗಾಂವ್ಕರ್, TV9, ಬೆಂಗಳೂರು.